ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆ 6:30ಗೆ ಹಳ್ಳಿ ವಾತಾವರಣ ಹೇಗಿರುತ್ತೆ ನೋಡಿ. ಬೆಳಗ್ಗೆ ಹಳ್ಳಿ ವಾತಾವರಣ ನೋಡಿ. ಹಸು ಸಗಣಿ ಎಲ್ಲ ತೊಗೊಂಡು ಹೋಗ್ತಾ ಇರೋದು. ಈಗ ಬೆಳಗ್ಗೆ ಮದುವೆ ಮನೆಗೆ. ಸೋಮವಾರ ಬೆಳಗ್ಗೆ, ಶುಕ್ರವಾರ ರಾತ್ರಿ ಹೋಗಿದ್ದಕ್ಕೆ ಸೋಮವಾರ ಬೆಳಗ್ಗೆ ನಮ್ಮ ಸಂಪ್ರೀತ್ ನೋಡಿ. ಸಾಕು, ಫಾಸ್ಟಾಗಿ ಚೆನ್ನಾಗಿ ಬಂದೆ ಕಣೋ. ಹಾಂ, ಎಳೆ ಮೈಸೂರು ಬದನೆಕಾಯಿ ಇನ್ನು ಪುಟ್ಟದಿದೆ. ಹಸುನ್ ಇಲ್ಲಿ ಇಲ್ಲಿ ಕಟ್ಟಾಕಿರ್ತಾರೆ. ಅದ್ರದ್ದು ಗಂಜಲ ಸಗಣಿ ಎಲ್ಲ ಇಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ನಾನು ನೋಡೇ ಇಲ್ಲ ಇವತ್ತೇ. ಇಲ್ಲಿ ಆಮೇಲೆ ಅದನ್ನು ತುಂಬಿ ಗಿಡಗಳ್ಗೆ ಹಾಕ್ತೀರಾ? ಹೌದಾ? ತೊಳಿತೀರಾ? ಅದನ್ನು ತೊಳಿತಾರಲ್ಲ, ಹಸು ತೊಗೊಂಡೋಗಿ ಬೇರೆ ಕಡೆ ಕಟ್ಟಿದ್ದಾರೆ. ಅದನ್ನು ತೊಗೊಂಡೋಗಿ ಇವಾಗ ಇದಕ್ಕೂ ಗಿಡಕ್ಕಾದರೂ ಹಾಕ್ಬೋದಲ್ವಮ್ಮ? ಗಿಡಕ್ಕೆ ಹಾಕಿದ್ರೆ ಗಿಡಗಳು ಒಣಗೋಗುತ್ತಂತೆ, ಅದಕ್ಕೆ ಚೆಲ್ಬಿಡ್ತೀವಿ ಅಂತ ಅಂತಿದ್ದಾರೆ ನೋಡಿ. ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಇರುತ್ತಲ್ವಮ್ಮ ನಿಮಗೆ? ಚಳಿಗೆಲ್ಲ ನೋಡ್ರಿ ಬೆಚ್ಚಗೆ ತಲೆ ಕಟ್ಕೊಂಡು ಮಾಡಿ. ಇಲ್ಲಿ ಕುರಿ ಮೇಕೆಗಳಿದೆ. ಐಡಿಯಾ ಚೆನ್ನಾಗಿದೆ ಅಲ್ವಾ ನೋಡಿ. ಸಿಟಿಲೆಲ್ಲ ಜಿಮ್ಗೆ ಹೋಗ್ತಾರೆ ಮೈ ಕರಗಿಸ್ಕೊಳ್ಳೋಕ್ಕೆ. ಈ ಗೌತಮ ಅಲ್ಲ ಹಸು ಕಟ್ಟಿರೋದನ್ನೆಲ್ಲ ಸೆಗಣಿ ತೆಗ್ದಾಕ್ತಾ ಇದ್ದಾನೆ. ಬೆಳಗ್ಗೆ ಇದ್ದರೆ ಹಳ್ಳಿಯವ್ರಿಗಿದೆ ಕೆಲಸ. ನಮಗಲ್ಲಿ ವಾಕಿಂಗ್ ಹೋಗು, ಜಿಮ್ಗೆ ಹೋಗು, ಸ್ವಲ್ಪ ದುಡ್ಡು ಜಾಸ್ತಿ ಇದ್ದರೆ ಜಿಮ್ಮು, ಇಲ್ವಾ ವಾಕಿಂಗ್ ಅಲ್ವಾ? ನೋಡಿ ಹೇಗಿರುತ್ತೆ ಹಳ್ಳಿ ಲೈಫು, ಸಿಟಿ ಲೈಫು. ಇದನ್ನು ತಗೊಂಡೋಗಿ ಅಲ್ಲಿ ಗೊಬ್ಬರಕ್ಕೆ ಹಾಕ್ತಾರೆ, ಸಗಣಿದು. ಯಾಕೆ ಗೌತಮ್ ಇಲ್ಲಿ ಬೆಂಕಿ ಹಾಕಿದ್ದ? ಹಾಂ, ಅಡುಗೆ ಮಾಡೋಕ್ಕೆ. ಮೊನ್ನೆ ಮದುವೆ ಮನೆಗೆ ಅಡುಗೆ ಮಾಡೋದಕ್ಕೆ ಈ ಥರ ಮಾಡಿರೋದಂತೆ, ಒಲೆ ಹಾಕ್ಕೊಂಡಿರೋದು. ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮಂಜಿನ ಹನಿ ಬೀಳ್ತಾ ಇದೆ ಸಣ್ಣದಾಗಿ ನೋಡಿ. ಇಲ್ಲಿ ಹಸು ಎಮ್ಮೆ ಇದು ಕುಂಬಳಕಾಯಿ. ಚಳಿ. ಏನೋ ಪುಟ್ಟಪ್ಪ? ಇಲ್ಲ ಎದ್ದೇಳಬೇಡ ಬಿಡು. ಎದ್ದೇಳಬೇಡ ಕಣೋ. ಇಲ್ಲಿ ಕುಂಬಳಕಾಯಿ ನೋಡಿ, ಪುಟ್ಟದಾಗಿ.
ರಾಗಿ ತೆನೆ. ಇದು ತೊಗರಿಕಾಯಿ, ತೊಗರಿಬೇಳೆ ಒಣಗಿಸಿ ತೊಗರಿಬೇಳೆ. ಇದು ನಾವು ಚಪ್ರದ ಅವರೆಕಾಯಿ ಅಂತೀವಿ, ನೆಲ್ಲವರೆಕಾಯಿ ಅಂತಾರೆ, ಚಪ್ರದ ಅವರೆಕಾಯಿ ಅಂತಾರೆ. ಬಿಟ್ಟಿಲ್ಲ. ಎಷ್ಟು ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಈ ಗಿಡ ಮರ ಹಸು ಎಲ್ಲ ನೋಡ್ತಾ ಇದ್ದರೆ. ಇದು ಇರುವೆ ಇದೆ, ಕಚ್ಚುತ್ತೆ. ರಾಮಫಲನೋ ಇಲ್ಲ ಲಕ್ಷ್ಮಣ ಫಲದ್ದು ಬಿಟ್ಟಿಲ್ಲ, ಅದರದ್ದು ಮರ ಇದು. ಆಮೇಲೆ ನೋಡಿಲಿ ಕುಂಬಳಕಾಯಿ ಬಳ್ಳಿ ಹೀಗೆ ಬಂದಿದೆ, ಇಲ್ಲಿ ನೋಡಿ ಪುಟ್ಟ ಕುಂಬಳಕಾಯಿ ನೋಡಿ. ಆಗಲೇ ಅಪ್ಪ ಬಂದರು ನಮ್ಮ ಜೊತೇಲಿ, ಇವಾಗ ಬಂದರು ಅವರು, ಟಿಟಿಲಿ ಇಳಿದ್ರು. ಈಗ ಹಾಲು ಕರೀತಾರೆ ಅನಿಸುತ್ತೆ ಮೋಸ್ಟ್ಲಿ. ಹಾಲು ಕರೀತಾರೆ, ಟೈಮ್ ಆಯ್ತಲ್ಲ ಬೆಳಗ್ಗೆ ಎದ್ದು ಅವ್ರದ್ದು ಡ್ಯೂಟಿ. ಡೈರಿಗೆ ಹಾಕ್ಬೇಕಪ್ಪ? ಡೈರಿಗೆ ಹಾಕ್ತೀವಿ. ಮನೆಗೆ ಬೇಕು ಅಂದ್ರೆ ಮನೆಗೆ ಒಸಿ ಮುಡಿಕೊಳ್ಳೋದು. ಮೇವೇ ಇಲ್ವಲ್ಲವ ಕೈ ನಾಮಿದ್ರೆ ಲೆಕ್ಕಿಲ್ಲ. ಹೌದು, ನೀವು ಇವಾಗ 2 ದಿವಸ ಆಯಿತು. ನಾವು ಅಲ್ಲಿ ಕುರಿ ಆಡು. ಕೊಬ್ಬರಿ ಎಣ್ಣೆನಪ್ಪ? ಇಲ್ಲ, ದಾಳನ ಅದು ಮಿದಾ ಬರ್ತದಲ್ಲ ಇದೆ. ನೀವೇ ಕರಿಬೇಕು ಅಂತ ಏನಾದರೂ ಇದೆಯಾ, ಇಲ್ಲ ಯಾರು ಕರೆದ್ರು ಕೊಡ್ತಾರೆ? ಯಾರು ಕರಿಬೇಕು. ಒಂದೊಂದು ಹಸು ಒಬ್ಬರೇ ಕರಿಬೇಕು ಅನ್ನೋ ಥರ ಇರುತ್ತಲ್ಲ. ಹಂಗೆ ಇರ್ತವೆ. ಅದು ನಮ್ಮಿಲ್ದಾರೆ ನಮ್ಮ ಮನೆಯವ್ರವರು ಕರ್ಕೊತಾರೆ. ಆದರೆ ನಮ್ಮ ಹುಡುಗನೇ ನೋಡಿ, ಈಗ ನಮ್ಮ ಅಮ್ಮಂಗನೇ ಕರೆದವನೇ. ನೋಡಿದ್ರಲ್ಲ, ನೊರೆ ಹಾಲು ಚೆನ್ನಾಗಿರುತ್ತೆ, ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಾನು ಯಾವಾಗೋ 1-2 ಸರಿ ಕುಡ್ದಿದ್ದೀನಿ. ಚೆನ್ನಾಗಿದೆ, ಹಳ್ಳಿ ವಾತಾವರಣ ಖುಷಿಯಾಗುತ್ತೆ. ಆದರೆ ಅಲ್ಲೆಲ್ಲ ಕೆಲಸ ಕಾರ್ಯ ಇದೆ, 2-3 ದಿವಸ ಇದ್ದರೆ ಏನು ಬೇಡ ಅಂತ ಹೇಳಲ್ಲ, ಇರು ಅಂತಾರೆ. ಆದರೆ ಅಲ್ಲಿ ಪ್ರಾಡಕ್ಟು ಮನೆ ಬಿಟ್ಟು ಬಂದಿದ್ದೀನಿ, ಹೇಗಂದರೆ ಆಗಿ ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಇವತ್ತು ಕಳಿಸ್ಬೇಕು, ಇವತ್ತು ಸೋಮವಾರ, ಇವತ್ತು ಎಲ್ಲ ಕಳಿಸ್ಬೇಕು. ನಮ್ಮ ಹುಡುಗ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ, ಇವಾಗ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ. ಈ ಮನೆ ಮೊಮ್ಮಗ ಇವನು, ಅಲ್ಲಿ ಹಾಲು ಕರಿತಾ ಇದ್ರಲ್ಲ ಅವ್ರ ಮಗ. ನಾವೆಲ್ಲ ಮದುವೆಗೆ ಹೋಗಿದ್ವಲ್ಲ, ಮನೇಲಿ ಯಾರೂ ಇರಲ್ಲ ಅಂತ ಅವನ್ನ ಬಿಟ್ಟು ಹೋಗಿದ್ವು. ಗೌತಮ್, ಏನು ಓದ್ತಾ ಇದೆಯಪ್ಪ ನೀನು? ಡಿಗ್ರಿನಾ? ನೋಡಿ
ಡಿಗ್ರಿ ಓದ್ತಿರೋ ಹುಡುಗ ಎಷ್ಟು ನೀಟಾಗಿ ಅಜ್ಜಿ ಮನೇಲಿದ್ದು ಕೆಲಸ ಮಾಡಿಕೊಂಡು ಹಸು ಹಾಲು ಕರೆದು ಹಸುನೆಲ್ಲ ಕಟ್ಟಿ ಅದರದ್ದೆಲ್ಲ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ತಾನೆ ನೋಡಿ ಡಿಗ್ರಿ ಓದ್ತಿರೋ ಹುಡುಗ. ಏನು ಎಲ್ಲಿಗೆ ಹೋಗ್ಬೇಕು, ಏನು ಬೇಕು, ಬಾ 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 ಹ್ಞೂ ಬಾ. ನಿನ್ನ ತೋರಿಸಿಲ್ಲ ಅಂತನಾ? ಬಾ ತೋರಿಸ್ತೀನಿ ಬಾ ಬಾರೋ ಬಾ ಬಮ್ಮ. ಇಷ್ಟು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ನೊರೆ ಹಾಲಿದೆ ನೋಡಿ. ನೋಡಿ ಇದನ್ನು ಡೈರಿಗೆ ಹಾಕ್ತಾರಂತೆ. ಹಾಕ್ತಾರಿರು ಕಂದ, ಹಾಕ್ತಾರಿರು. ಓ ಕೇಳೋಗಮ್ಮ, ಹಾಲು ಹಾಕಿ ಏನು ನೋಡಿ. ಬಿಸಿ ಬಿಸಿ ಕಾಫಿ, ಬೆಲ್ಲ ಟೀ ಅಂತೆ ನೋಡಿ. ಯಾರಿಗೆ ಬೇಕೋ ಓಡ್ ಬನ್ನಿ. ನೋಡಿ ಎಷ್ಟು ಎತ್ತರ ಇದೆ ಹೆಂಚಿನ ಮನೆ, ತುಂಬ ಎತ್ತರ ಇದೆ. ಏನಮ್ಮ ನೋಡಿ. ಅಟ್ಟ ನೋಡಿ, ಅಟ್ಟದ ಮೇಲೆಲ್ಲ ಅದು ಮೂಟೆ ಕಟ್ಟಿಟ್ಟಿರೋದೆಲ್ಲ ದುಡ್ಡು ನೋಡಿ. ಎಷ್ಟು ನೀಟಾಗಿ ಹೇಗೆ ಇಟ್ಕೊಂಡಿದ್ದಾರೆ. ಎಲ್ಲಮ್ಮ ಹೋಗುದಿಲ್ಲ ಅಂದ್ರು ಅಕ್ಕ. ಇವ್ರ ಅಕ್ಕ ಅದು ಬಾಟ್ಲಾಲು ಮಗುಗೆಲ್ಲ ತೊಗೊಂಡೋಗ್ತಿರೋದು. ಕೊತ್ತಿಮರಿ ಅಂದರೆ ಬೆಕ್ಕಿನ ಮರಿ ಅಂತ. ಇಲ್ಲಪ್ಪ ಹೋಗ್ತೀವಿ, ಟೈಮ್ ಆಗೋಗುತ್ತೆ. ಕೊತ್ತಿಮರಿ ಅಂದರೆ ಬೆಕ್ಕಿನ ಮರಿಗೆ ತೊಗೊಂಡೋಗ್ತಾ ಇರೋದು. ನಮ್ಮದೆಲ್ಲ ಸಿಟಿನೇ. ನೋಡ್ರಿ, ಇದು ಕಾಫಿ, ಬೆಲ್ಲದ ಕಾಫಿ. ಬರ್ತೀನಿ ಕಣವ, ಮದುವೆ ಗಂಡೋರವ್ವ. ಬರ್ತೀನಮ್ಮ. ಚೆನ್ನಾಗಿ ನೋಡ್ಕೊಂಡ್ರಿ, ಖುಷಿ ಆಯಿತು. ಸೊಸೆನ ಚೆನ್ನಾಗಿ ನೋಡ್ಕೊಳ್ರಿ. ಹಳ್ಳಿ ವಿಡಿಯೋ, ಬೆಳಗಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವಾಗಾದ್ರೂ ಇನ್ನೊಂದ್ಸರಿ ಬಂದಾಗ ಕ್ಲೀನಾಗಿ 3 ದಿವಸ ಇದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸರಿ. ಇಲ್ಲ, ಇವಾಗ ಅರ್ಜೆಂಟ್ ಇದೆಯಮ್ಮ. 3 ದಿವಸ ಆಯ್ತಲ್ಲ ಮನೆ ಬಿಟ್ಟು. ಇನ್ನೊಂದ್ಸರಿ ಬಂದು 1-2-3 ದಿವಸ ಇದ್ದು ಮಾಡ್ಕೊಡ್ರಿ. ಉಪ್ಸಾರು ಮಾಡ್ಕೊಡ್ರಿ. ಸರಿ ಆಯ್ತಮ್ಮ, ಬರ್ತೀನಿ. ಇನ್ನೊಂದ್ಸರಿ ಬರ್ತೀನಿ, ಸುಮ್ಮನೆ ರೀ. ಗೌತಮ್ ಬಾಯಪ್ಪ. ಬಾಯ್. ಇಗ್ಲೂರು ಡ್ಯಾಮ್ ನೋಡಿ.